ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ, ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ಬೋದು, ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ GDS ಅನ್ನೋ ಅಪ್ಲಿಕೇಶನ್ ಹಾಕಿದ್ರಿ ನೋಡ್ಬೋದು. ಆಲ್ರೆಡಿ ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರ್ದೆಲ್ಲ ಹೆಸರು ಬಂದಿದೆ. ಆಲ್ರೆಡಿ ನೋಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಕೂಡ ಆಗಿದೆ ಸ್ನೇಹಿತರೆ. ತುಂಬಾ ಜನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತಪ್ಪ ಅಂತ. ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದಿರಾ, ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ನೀವೇ ಮೊದಲು ಮಾಹಿತಿನ ತಿಳ್ಕೊತೀರಾ ಸ್ನೇಹಿತರೆ. ಆದಷ್ಟು ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಬಹುದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಇದು ಸೆಕೆಂಡ್ ವೀಕ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಇದೇ ತಿಂಗಳು ಸೆಕೆಂಡ್ ವೀಕ್ ನಿಮ್ಗೆ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಡೇಟ್ ಬಂದ್ಬಿಟ್ಟು ನೋಡಬಹುದು, ಎಕ್ಸಾಕ್ಟ್ ಡೇಟ್ ಇದೆ ಅಂತ ಹೇಳಕ್ಕಾಗಲ್ಲ. ಇನ್ನು ಕೂಡ ಯಾವುದೇ ರೀತಿಯಾಗಿರುವಂತ ಅಫಿಸಿಯಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಇದೇನೋ ಸದ್ಯದಲ್ಲಿ ಒಂದು ಅಫಿಸಿಯಲ್ ಆಗಿರುವಂತ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನೋಡಬಹುದು ಈ ಒಂದು ತಿಂಗಳು 13ನೇ ತಾರೀಕಿಂದ 17ನೇ ತಾರೀಕು ಒಳಗಾಗಿನೇ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ ಆಗೋ ಸಾಧ್ಯತೆ 99% ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 13ರಿಂದ 17ನೇ ತಾರೀಕು ಒಳಗಾಗಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಕರೆದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಥರ್ಡ್ ಮೆರಿಟ್ ಲಿಸ್ಟ್, ಫೋರ್ತ್ ಲಿಸ್ಟ್, ಈ ರೀತಿ ನೆಕ್ಸ್ಟ್ ಲಿಸ್ಟ್ ನ ಕರೀತಾರ ಅಂತ ಕೂಡ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ನೋಡಬಹುದು ಸ್ನೇಹಿತರೆ, ನಿಮ್ಮ ಒಂದು ಪರ್ಸೆಂಟೇಜ್ 95, 96 ಆದ್ರೆ ನೀವು ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರ್ಲಿಲ್ಲಪ್ಪ ಅಂತಂದ್ರೆ, ಅಂದ್ರೆ ಬೈ ಚಾನ್ಸ್ ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರ್ಲಿಲ್ಲಪ್ಪ ಅಂತಂದ್ರೆ ಥರ್ಡ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದೇ ಬರುತ್ತೆ ಸ್ನೇಹಿತರೆ. ನೋಡಬಹುದು ಹೋದ ವರ್ಷ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನೊಂದು ಪೋಸ್ಟ್ GDS ವೇಕೆನ್ಸಿ ನ ಕರೆದಿದ್ರು, 5 ಲಿಸ್ಟ್ ಗಳನ್ನ ಬಿಟ್ಟಿದ್ರು ಹೋದ ವರ್ಷ. ಮತ್ತೆ ನೋಡಬಹುದು ಈ ವರ್ಷ ಬಂದ್ಬಿಟ್ಟು ವೇಕೆನ್ಸಿ ಕೂಡ ಜಾಸ್ತಿ ಇದೆ, ಪೋಸ್ಟ್ ಕೂಡ ಜಾಸ್ತಿ, ಅಂದ್ರೆ ಜಾಸ್ತಿ ಮಾಡಿದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ವೇಕೆನ್ಸಿ ಕೂಡ ಜಾಸ್ತಿ ಇದೆ. ಮತ್ತೆ ಲಿಸ್ಟ್ ಕೂಡ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ. ನೋಡಬಹುದು ಇವಾಗ 20 to 30% ಮಾತ್ರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ. ಇನ್ನು 70 to 80% ಜನದು ಇನ್ನು ಲಿಸ್ಟ್ ಗಳಲ್ಲಿ ಹೆಸರು ಬರಬೇಕು. ಅದಕ್ಕೋಸ್ಕರ ಪೆಂಡಿಂಗ್ ನ ಇಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಒಂದು ತಿಂಗಳಿಗೆ ಒಂದು 24-25 ದಿನಕ್ಕೆ ಒಂದೊಂದು ಲಿಸ್ಟ್ ಗಳನ್ನ ಬಿಡ್ತಾ ಹೋಗ್ತಾರೆ ಸ್ನೇಹಿತರೆ. ಇವಾಗ ಸೆಕೆಂಡ್ ಲಿಸ್ಟ್ ನೋಡಬಹುದು 13ರಿಂದ 17ನೇ ತಾರೀಕು ಒಳಗಾಗಿನೇ ಬರುತ್ತೆ ಸ್ನೇಹಿತರೆ. ಮತ್ತೆ ಇನ್ನು ಥರ್ಡ್ ಲಿಸ್ಟ್ ಕೂಡ ಬರುತ್ತೆ. ಯಾರು ಕೂಡ ಅಂದ್ರೆ ಯಾರ್ದೆಲ್ಲ ಸ್ಕೋರ್ ಜಾಸ್ತಿ ಇದೆ ವೇಟ್ ಮಾಡಿ ಸ್ನೇಹಿತರೆ. ಅಂದ್ರೆ ಡಾಕ್ಯುಮೆಂಟ್ ಎಲ್ಲ ಇವಾಗಲೇ ರೆಡಿಯಾಗಿ ಇಟ್ಕೊಂಡ್ಬಿಡಿ. ನಾನು ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅನ್ನೋದು ಕೂಡ ಒಂದು ಸಂಪೂರ್ಣವಾಗಿರುವಂತಹ ವಿಡಿಯೋನ ನಾನು ಒಂದು ಚಾನಲ್ ಅಲ್ಲಿ ನಾನು ಮೊನ್ನೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. 14 ನಿಮಿಷದ ವಿಡಿಯೋ. ಆ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಕೂಡ ದೊರೆಯುತ್ತೆ ಸ್ನೇಹಿತರೆ. ಓಕೆ, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.